ಪ್ರತಿದಿನ ಅನ್ನಕ್ಕೆ ತವ್ವೆ ಸಾರು ಸಾಂಬಾರು ತಿಂದು ಬೋರ್ ಆಗಿರುತ್ತೆ. ಯಾವಾಗಾದರೂ ಒಂದ್ಸತಿ ಹೀರೆಕಾಯಿಯಿಂದ ಈ ಥರ ಟ್ರೈ ಮಾಡಿ. ಇದು ಹೀರೆಕಾಯಿ ಭರ್ತಾ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಮಾಡ್ಕೊಂಬಿಡ್ಬೋದು. ಅಂದಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಫಾಲೋ ಮಾಡ್ಕೊಂಬಿಡಿ, ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ. ನೀವೆಲ್ಲ ನೋಡಿಬಿಟ್ಟು ಟ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ ರೆಸಿಪಿನ ಫಟಾಫಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟು ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಸಣ್ಣ ಕಟ್ ಮಾಡಿರೋ, ಹೀರೆಕಾಯಿ, ಅರಿಶಿಣ, ಹುಣಸೆಹಣ್ಣು, ಆಮೇಲೆ ಕಸೂರಿ ಮೇಥಿ, ಜೀರಿಗೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ಒಂದೆರಡು ವಿಸಿಲ್ ಬರ್ಸ್ಕೊಂಬಿಡ್ಬೇಕು. ಚೆನ್ನಾಗಿ ಅದು ಬೆಂದಿರುತ್ತೆ. ವಿಸಿಲ್ ಬರೋಷ್ಟರಲ್ಲಿ ನಾವು ಹುರಿದಿರೋ ಶೇಂಗಾನ ಒಂದು ಸ್ವಲ್ಪ ಕ್ರಷ್ ಮಾಡ್ಕೋಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸ್ವಲ್ಪನೇ ಕ್ರಷ್ ಆದರೆ ಸಾಕು ನಮಗೆ. ಇದನ್ನು ಸೈಡಲ್ಲೇ ತಿಟ್ಕೊಂಬಿಡೋಣ. 2 ವಿಸಿಲ್ ಬಂದ ಮೇಲೆ ಅದು ವಿಸಿಲ್ ಆರಿದ್ಮೇಲೆ ಅದನ್ನು ಓಪನ್ ಮಾಡಿದರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ. ಇದಕ್ಕೆ ನಾವು ಕ್ರಷ್ ಮಾಡಿರೋ ಶೇಂಗಾ ಪುಡಿ ಇದೆಯಲ್ಲ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ಏನು ಬೇಕಾಗಲ್ಲ, ಸ್ವಲ್ಪ ಬೆಂದರೆ ಸಾಕು. ನಮ್ಮ ಮೇಡಮ್ ಅವರು ಅಡುಗೆ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ನೋಡ್ತಾ ಇದ್ದಾರೆ. ಇದು ಚೆನ್ನಾಗಿ ಬೆಂದ ಮೇಲೆ ಈ ಥರ ಮ್ಯಾಶ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಆಯಿತು. ನಮಗೆ ಹೀರೆಕಾಯಿ ಭರ್ತಾ ರೆಡಿಯಾಗಿರುತ್ತೆ. ಅಂದಹಾಗೆ ಕುಕ್ಕರ್ ಲಿಂಕ್ ಕೇಳ್ತಾ ಇದ್ರಿ, ಇದು ಕಾಂಬೋ ಆಫ್ 3 ಕುಕ್ಕರ್ಸು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಓಕೆನಾ, ಬಾಯ್.